ನಮಸ್ಕಾರ ವೀಕ್ಷಕರೇ, ರೆಂಡ್ರೆ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಾನು ರಂಗಾಯಣದಲ್ಲಿದ್ದೀನಿ. ರಂಗಾಯಣದಲ್ಲಿ ಬಹುರೂಪಿ ನಾಟಕೋತ್ಸವ, ರಾಷ್ಟ್ರೀಯ ನಾಟಕೋತ್ಸವ ನಡೀತಾ ಇದೆ. ಮೊದಲಿಗೆ ಸಿನಿಮಾ ಅದರ ಉದ್ಘಾಟನೆ ಈಗಷ್ಟೇ ಆಯಿತು. ಚಿತ್ರನಟಿ ಭಾವನವರು ಬಂದಿದ್ದರು, ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಲಿಬರೇಷನ್ ಮತ್ತು ಕಲೆಗೆ ತುಂಬಾ ಹತ್ತಿರ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನು ಒಂದಲ್ಲ ಒಂದು ರೀತಿ ತನ್ನನ್ನು ಅವನು ಹಾಕೊಂಡಿರುವ ಪಾವಂದಿಗಳಿರ್ಬೋದು, ಅವನ ಸುತ್ತಲೂ ಸಮಾಜ ನಿರ್ಮಾಣ ಮಾಡುವಂತಹ ಬಂಧನಗಳಿರ್ಬೋದು, ಅಥವಾ ಅವನ ವೈಯಕ್ತಿಕ ಜೀವನದಲ್ಲಿ ಆಗುವಂತಹ ಕೆಲವು ಘಟನೆಗಳಿರ್ಬೋದು, ಬಾಲ್ಯದಲ್ಲಿ ನಡೆಯುವಂತಹ ಮೇನ್ಲಿ ಐ ಥಿಂಕ್ ನಾನು ಸತೀಶ್ ಸರ್ ಒಂದು ಆಗಲೇ ಹೇಳ್ತಾರೆ, ನೀವು ಮುಂಚೆ ಬಾಲಭವನದಲ್ಲಿ ಇದ್ರಿ ಅಲ್ವಾ ಅಂತ. ಹೌದು, ನಾನು ಮುಂಚೆ ಬಾಲಭವನದ ಅಧ್ಯಕ್ಷೆ ಆಗಿದೆ. ಮೇನ್ಲಿ ಐ ಥಿಂಕ್ ತುಂಬಾ ಮುಖ್ಯವಾಗಿ ನಮಗೆ ಸಮಾಜದಲ್ಲಿ ಸಮಾಜ ನಮಗೆ ಏನೇ ಕೊಡ್ತಾ ಇರಲಿ, ಅದು ನಮ್ಮ ರಾಜಕೀಯ ಇರ್ಬೋದು, ಸರ್ಕಾರ ಇರ್ಬೋದು, ಯಾರೇ ನಾವು ಬಹುಮುಖ್ಯವಾಗಿ ನಾವು ಗಣನೆ ತಗೊಂಡು ತುಂಬಾ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರೋದು ಬಾಲ್ಯಕ್ಕೆ. ಏನು ನಮಗೆ ಬಾಲ್ಯದಲ್ಲಿ ಸಿಗತ್ತೆ ಅದನ್ನ ನಾವು ರಿಫ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ನಾನು ಹಾಗೆ ಸಮಾಜ ನೋಡ್ತಾ ಹೋಗ್ತೀನಿ, ಸಮಾಜ ನನ್ನನ್ನು ಹಾಗೆ ನೋಡ್ತಾ ಹೋಗ್ತೀನಿ. ಅದಕ್ಕೆ ನಾನೊಂದು ಉದಾಹರಣೆ ಅಂತ ಹೇಳ್ಬೋದು. ನಾನು ಪ್ರೀತಿಯನ್ನು ನಾವೆಲ್ಲ ದಾವಣಗೆರೆ ಬೆಳೆದವರು ಅಂಡ್ ಒಟ್ಟಾಗಿ ಕುಡ್ಕೊಂಡು ಬೆಳೆದಿರೋರು. ನಮ್ಗೆ ಆ ಸ್ವಾತಂತ್ರ್ಯ ನನ್ನ ತಂದೆ ತಾಯಿ ಕೊಟ್ಟರು, ಅವ್ರಿಗೆ ಅವ್ರ ತಂದೆ ತಾಯಿ ಕೊಟ್ಟರು. ಅಷ್ಟೇ ಅಲ್ಲ, ಅದನ್ನ why that is happening? It's only because ಕಡಿವಾಣಗಳು, ಬಂಧನಗಳು, ಸಪ್ರೆಷನ್, ಜಾತಿ ಮತ ಅಲ್ಲಿಂದನೇ ಶುರುವಾಯಿತು ಪ್ರಾರ್ಥನೆ. ಯಾವುದು ಇರಬಾರದು ಅಂತ ಎಲ್ಲದರ ಸಪ್ರೆಸ್ ಆಗಿ 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 ಮನುಷ್ಯನಿಗೆ ಬರ್ತಾ ಆಸ್ ಇಟ್ ಈಸ್ ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ನಮ್ಮದೇ ಆದಂತ ತಾಪತ್ರಯಗಳೇ ನೂರೆಂಟಿರುತ್ತೆ. ಅದ್ರ ಮೇಲಿಂದ ಮೇಲೆ ಯಾರು ಪವರ್ ಅಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ, ಇನ್ನೂ ನಮ್ಮ ತಲೆ ಮೇಲೆ ಹೊಡಿತಾ ಹೋಗ್ತಾರೆ. there is more and more suppression. Then there is no strength to ask any question at all. ಎಲ್ಲಿ ಪ್ರಶ್ನೆಗಳಿಲ್ವೋ ಅಲ್ಲಿ ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಪ್ರಶ್ನೆಗಳಿಲ್ವೋ ಅಲ್ಲಿ ಬಿಡುಗಡೆಗೆ ಕಡಿವಾಣವನ್ನು ತೆಗೆಯೋರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಯಾರ ಲಿಬರೇಷನ್ ಕೊಡ್ಬೇಕಾಗಿದೆಯಲ್ಲ, ಯಾರ ಕಡಿವಾಣ ತೆಗಿಬೇಕಾಗಿದೆಯಲ್ಲ, ನನ್ನ ಮನಸ್ಸು ಇರ್ಬಹುದು, ನನ್ನ ಚಿತ್ತ ಇರಬಹುದು, ಅಥವಾ ಬೇರೆಯವ್ರು ಬಂದು ನನಗೊಂದು ಅರಿವನ್ನ ಹೇಳೋರಿರ್ಬೇಕು. ಅದೆಲ್ಲದು ಇಟ್ ಓನ್ಲಿ ಹ್ಯಾಪನ್ಸ್ ವೆನ್ ಯು ಸ್ಟಾರ್ಟ್ ಕ್ವೆಶ್ಚನಿಂಗ್ ಯೋರ್ ಸೆಲ್ಫ್, ದೆನ್ ಯು ಫೈಂಡ್ ಯುವರ್ ಆನ್ಸರ್ಸ್. ಐ ಕ್ಯಾನ್ ಆಸ್ಕ್ ಕ್ವೆಶ್ಚನ್ ಟು ಅದರ್ಸ್. ನಮ್ಮಲ್ಲಿ ಇವಾಗ ಪಯರ್ ಸಂಸ್ಥೆಯ ಒಂದು ಗಾಳಿ ಉದ್ಭವ ಆಗಿದೆ. ನಮ್ಮ ಚಲನಚಿತ್ರೋತ್ಸವದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಪಾಶ್ ಅನ್ನ ಒಳಪಡಿಸ್ಕೊಳ್ಬೇಕು ಕಾಯ್ದೆಯನ್ನ ಅಂತ. ಅದಕ್ಕೆ ನಾನು ವಿರೋಧವನ್ನೇ ವ್ಯಕ್ತಪಡಿಸಿದ್ದೀನಿ. ಯಾಕೆ? ಸರ್ಕಾರ ಹೇಳಿದೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತಹ ಅಧಿಕಾರವನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ, ನಮ್ಮ ದೇಶ ನಮಗೆ ಕೊಟ್ಟಿದೆ, ನಮ್ಮ ಪ್ರಜಾಪ್ರಭುತ್ವ ನಮಗೆ ಕೊಟ್ಟಿದೆ. ನಮ್ಮ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿ ಅವರು, ಇವರೆಲ್ಲರೂ ನಮ್ಗೆ ಈ ಬಾಳಿ ಅಂತ ಇದನ್ನು ಅಷ್ಟೆಲ್ಲ ಹೋರಾಟ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇಫ್ ಐ ಡು ನಾಟ್ ಹ್ಯಾವ್ ದ ಸ್ಟ್ರೆಂತ್ ಟು ಆಸ್ಕ್ ಆರ್ ಕ್ವೆಶ್ಚನ್ ಬ್ಯಾಕ್ ದ ಗವರ್ಮೆಂಟ್, ನಮಗಾಗಿ ನಾವು ಇವತ್ತು ಪ್ರಶ್ನೆಯನ್ನ ಕೇಳಿಲ್ಲ ಅಂದ್ರೆ ಮತ್ತೆ ನಮಗಾಗಿ ಯಾರು ಕೇಳ್ತಾರೆ ಪ್ರಶ್ನೆಯನ್ನ? ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕಲೆ, ಜಾತಿ, ಮತ, ಲಿಂಗತ್ವ ಇದೆಲ್ಲವನ್ನ ಮೀರಿತು. ಇಲ್ಲಿ ನಾನು ಲಿಂಗತ್ವವನ್ನ ಒಂದು ಲಿಮಿಟೇಷನ್ ಆಗಿ ತಗೊಂಡು ದಿಸ್ ಇಸ್ ಅ ವುಮನ್, ದಿಸ್ ಇಸ್ ಅ ಮ್ಯಾನ್ ಅಂತ ಹೇಳಿದ್ರೆ there is no chance for liberation and ಬಿಡುಗಡೆಗೆ. ಇಲ್ಲಿ ನಾನು ನಾನಿವತ್ತು 30 ವರ್ಷದವರು 50 ವರ್ಷದವರು, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಟ್ರೀಟ್ ಅವರ್ ಸೆಲ್ಫ್. ಅಥವಾ ಇನ್ನೊಬ್ಬ 10 ವರ್ಷದವರು ಸಣ್ಣವನಿದ್ದಾನೆ, ನನಗಿಂತ ಸಣ್ಣವನಿದ್ದಾನೆ, he better obey me. That is not how we talk about liberation. If at all we are looking towards liberation, ಅದೆಲ್ಲ ಹೋಗ್ಬೇಕು. ಕಲೆಯನ್ನ ಉಳಿಸ್ಕೊಂಡು ನಾವು ಇವತ್ತು ಕಲೆಯ ಮೂಲಕ ವಿ ಕ್ಯಾನ್ ಬಿ ದ ವಾಯ್ಸ್. ಪಿಕ್ಚರ್, ಸಿನಿಮಾ, ಇಟ್ ಟಾಕ್ಸ್ ಅಬೌಟ್ ಎನಿಥಿಂಗ್, ದಟ್ ಇಸ್ ದಿ ರಿಯಲ್ ವಾಯ್ಸ್. ಯಾಕಾಗಿ ಈ ಎಲ್ಲ ವೇದಿಕೆಗಳನ್ನ, ಈ ಎಲ್ಲ ಮೀಡಿಯಮ್ಸ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಸಮಾಜಕ್ಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಈ ವೇದಿಕೆ ಬಂದು ಮಾತಾಡಕ್ಕಾಗಲ್ಲ, ಅಥವಾ ಎಲ್ಲರೂ ಡೈರೆಕ್ಟರ್ ಆಗಕ್ಕಾಗಲ್ಲ, ಎಲ್ಲರೂ ಆರ್ಟಿಸ್ಟ್ ಆಗಕ್ಕಾಗಲ್ಲ. ಆದ್ರೆ ಅದನ್ನ ನೋಡಿ ಆದ್ರೂ ಅಲ್ಲಿಂದ ಅಲ್ಲಿಗೆ ನೀವು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡಬಹುದು. ನಾಳೆ ನೀವೇ ಒಬ್ಬ ಪ್ರಧಾನಮಂತ್ರಿ ಆಗ್ಬಹುದು, ನೀವೇ ಒಬ್ಬ ಮುಖ್ಯಮಂತ್ರಿ ಆಗ್ಬಹುದು. ಆಗ ಇನ್ನೊಬ್ಬನ ಕೂಗನ್ನ ಕೇಳುವಂತಹ ಒಂದು ಸೂಕ್ಷ್ಮತೆ ನಮ್ಮೆಲ್ಲರಲ್ಲೂ ಬೆಳೀಲಿ ಅನ್ನೋದೇ ಈ ಎಲ್ಲ ಮೀಡಿಯಮ್ಸ್ ಇರುವಂಥದ್ದು. ಪ್ಲೀಸ್ ಡು ಮೇಕ್ ಯೂಸ್ ಆಫ್ ಇಟ್. ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಿಟಿ. ನಮ್ಮ ಮೈಸೂರಲ್ಲಿ ಯಾವ ಟ್ರಾಫಿಕ್ ರಗಳೆ ಇಲ್ಲ, ಯಾವ ಗಲಭೆ ಇಲ್ಲ, ಎಂಥ
ಇಲ್ಲ. ಇಟ್ ಇಸ್ ಸೋ ಬ್ಯೂಟಿಫುಲ್. ಯಾವ ಅರ್ಬನೈಸೇಷನ್ ಇನ್ನ ಭಾರವನ್ನು ಈ ಮೈಸೂರಿನಲ್ಲಿರುವಂತಹ ಜನರ ತಲೆ ಇನ್ನೂ ಹೇರಿಲ್ಲ. ಪ್ಲೀಸ್ ಟು ಮೇಕ್ ಯೂಸ್ ಆಫ್ ಸಚ್ ಆಪರ್ಚುನಿಟಿ. ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ನನ್ನ ನಿಮ್ಮ ಎಂಟ್ರಿ ಆಗ್ತಿದಂಗೆ, ಈ ಆಡಿಟೋರಿಯಂ ಅಲ್ಲಿ ಎಂಟ್ರಿ ಆಗ್ತಿದಂಗೆ ಅನ್ಕೊಂಡೆ, ಮೈ ಗಾಡ್, ಇಟ್ ಇಸ್ ಕ್ವೈಟ್ ಅ ಸೀರಿಯಸ್ ಥಿಂಗ್. ಐ ವಾಸ್ ಲೈಕ್, ಮೈ ಗಾಡ್ ಅಂತ. ಇದು ಕೆಲವು ಜಾಗದಲ್ಲಿ ಮಾತ್ರ ನನ್ಗೆ ಆಗುತ್ತೆ. ಒಂದೊಂದ್ಸತಿ ಮಂಗಳೂರು, ಉಡುಪಿಗೆ ಹೋದಾಗ ಕೆಲವೇ ಸತಿ ಆಗೋದು. ಅಂಡ್ ಸ್ಪೆಷಲಿ ವೆನ್ ಯು ಟಾಕಿಂಗ್ ಅಬೌಟ್ ಥಿಯೇಟರ್, ರಂಗಭೂಮಿ ಅಂತೆಲ್ಲ ಅಂತಿದಂಗೆ ಸುಮ್ಮನೆ ಬೊಬ್ಬೆ ಮಾತಾಡಕ್ ಆಗಲ್ಲ. ಅಲ್ಲಿ ಕಾಲ್ ಇಟ್ಕೊಂಡು ಬರ್ತಿದಂಗೆ ಓಹೋ ಅಂತ ಅನಿಸ್ತು. ಅಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಘನತೆ ಇದೆ, ಒಂದು ಘನವಾದ ಗಾಂಭೀರ್ಯ ಅಡುಗೆಯಲ್ಲಿ. ಇಟ್ ಮೇಕ್ಸ್ ದಿ ಅದರ್ ಪರ್ಸನ್ ಥಿಂಕ್. ನಿಮಗೆ ಗೊತ್ತಿಲ್ಲದೇನೆ ಆ ಗಾಂಭೀರ್ಯ ಅಡಗಿದೆ ನೋಡಿ. ನನ್ಗೆ ಯಾರು ಜೋರ್ ಮಾಡಿ ಹೇಳ್ಬೇಕಾಗಿಲ್ಲ, ಹಂಗೆ ಮಾತಾಡ್ಬೇಡ, ಹಿಂಗೆ ಮಾತಾಡ್ಬೇಡ, ಹೀಗೆ ಕೂಡು ಅಂತ. ಇಟ್ ಇಸ್ ಆಲ್ರೆಡಿ ರಿಫ್ಲೆಕ್ಟಿಂಗ್. ದ ಮಿನಿಟ್ ನಿಮ್ಮ ಜೊತೆ ಇದನ್ನ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದೇನೆ ಆಟೋಮ್ಯಾಟಿಕ್ಲಿ ಐ ಬಿಕಮ್ ದಟ್ ಅಂಡ್ ಐ ಬೆಟರ್ ಬಿಕಮ್ ದಟ್. So that is the strength. That is